ನೋಡಿ ವಿಂಡ್ ಫ್ಯಾನ್ ಕಾಣಿಸ್ತಾ ಇದೆಯಾ ಇವಾಗ. ಸೊ ಇಲ್ಲಿ ನಿಲ್ಲಿಸಿದೆ ಒಂದೆರಡು ನಿಮಿಷ ಬಯೋ ಬ್ರೇಕ್ ತಗೊಳ್ಳೋಣ ಅಂತ, ಅದಕ್ಕೆ ಹಂಗೆ ತೋರಿಸೆ. ನೋಡಿ ಅಲ್ಲಿ ಮಳೆ ಬರ್ತಾ ಇದೆ ಆ ಕಡೆ, ಇಲ್ಲೂ ಹನಿ ಸ್ಟಾರ್ಟ್ ಆಗ್ತದೆ. ಸೊ ನಾನು ಇದೇ ರೂಟಲ್ಲೇ ಬಂದಿದ್ದು. ಹನಿ ಸ್ಟಾರ್ಟ್ ಆಯಿತು. ಸೊ ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಓಕೆ, ಹನಿ ಸ್ಟಾರ್ಟ್ ಆಯಿತು. ಹೊಡವ ಆ ಕಡೆ ಮಳೆ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ಸೊ ನಿಂತ್ಕೊಂಡೆ, ಹಂಗೆ ಸ್ಟಾರ್ಟ್ ಆಯಿತು ಇಲ್ಲೂ. ಸೊ ಅದಕ್ಕೆ ಹೊರಟೆ ಇವಾಗ. ಅವ್ರ ಊರ್ ಕಡೆ ಇದೆಯಾ ಗೊತ್ತಿಲ್ಲ. ಐ ಥಿಂಕ್ ಇಲ್ಲಿ ಸ್ವಲ್ಪ ಒಂದಷ್ಟು ರೇಡಿಯಸ್ ಅಲ್ಲಿ ಮಾತ್ರ ಬರ್ಬೋದು ಅನ್ಸುತ್ತೆ. ಮುಂದೆ ಆ ಕಡೆ ಎಲ್ಲ ಕ್ಲಿಯರ್ ಸ್ಕೈ ಕಾಣಿಸ್ತಾ ಇದೆ. ನೋಡೋಣ ಎಲ್ಲಿ ತನಕ ಬರುತ್ತೆ ಅಂತ. ಫೈನಲಿ ನಮ್ಮ ಕೃತಿ ಊರಿಗೆ ಬಂದ್ವಿ. ನಮ್ಮ ಅತ್ತೆ ಊರು. ನೋಡಿ ಇಲ್ಲಿ ರೈಟ್ ಸ್ಟ್ರೈಟ್ ಹೋದ್ರೆ ಚಳ್ಳಕೆರೆ ಇಲ್ಲಿಂದ ಇನ್ನೊಂದು 15-16 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ರೈಟ್ ತಗೋದು. ಇಲ್ಲಿಂದ ಅವ್ರ ಮನೆ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ ಮೇನ್ ರೋಡಿಂದ ರೈಟ್ ತಗೊಂಡೆ. ಇದು ಅವರ ಊರಿಗೆ ರೋಡ್, ಅಂದ್ರೆ ಅವ್ರ ಮನೆಗೆ ರೋಡ್. ಮಳೆ ಬಂದಿರೋದ್ರಿಂದ ಗಿಡಗಳು ಜಾಸ್ತಿ ಬೆಳ್ಕೊಬಿಟ್ಟಿದ್ದಾವೆ. ಹಾಯ್ ಡಾಗಿ. ಕೇಳಿಸ್ಕೊಂಡಿಲ್ಲ, ಅದ ಕಡೆ ಈ ಕಡೆ ನೋಡ್ಕೊಂಡು ಖುಷಿಯಾಗಿ ಹೋಗ್ತಾ ಇತ್ತು. ಇವ್ರದ್ದು ಈ ಕಡೆ ಕಪ್ಪು ನೆಲ ನೋಡಿ, ಕಾಣಿಸ್ತಾ ಇದೆಯಾ ಕಪ್ಪು ನೆಲ. ಸೊ ನಮ್ಮೂರ್ದು ಕಪ್ಪು ನೆಲನೇ. ಸೊ ಇಲ್ಲಿ ಇವ್ರಿಗೆ ಆಪ್ಷನ್ ಬೆಳೆಯೋಕ್ಕೆ ಈರುಳ್ಳಿ ಆಮೇಲೆ ತೆಂಗು ಅಂತೂ ಬೈ ಡಿಫಾಲ್ಟ್ ಇರುತ್ತೆ. ಸೊ ಅಡಿಕೆ ಹಾಕ್ತಿದ್ದಾರೆ ಇತ್ತೀಚೆಗೆ, ಯಾಕಂದ್ರೆ ಇಲ್ಲಿ ಏನೋ ಭದ್ರಾ ಯೋಜನೆ ಬರ್ತಾ ಇದೆ ಅಂತ ಅಡಿಕೆ ಹಾಕ್ತಿದ್ದಾರೆ ಎಲ್ಲರೂ. ಅದೊಂದಿದೆ. ಸೊ ಇಲ್ಲಿ ಬೆಳೆದ್ರೆ ಈರುಳ್ಳಿ, ಕಡಲೆ ಹಾಕ್ತಾರೆ. ಕಡಲೆ, ಟೊಮೊಟೊ, ಆಮೇಲೆ ಇದು ಏನು ವಾಟರ್ಮಿಲನ್ನು. ಕನ್ನಡದಲ್ಲಿ ಮರ್ತೇ ಹೋಯ್ತು ವಾಟರ್ಮಿಲನ್ ಏನಂತಾರೆ ಅಂತ ಸಡನ್ ಆಗಿ. ಅದು ಬೆಳಿತಾರೆ. ಇದು ವಿಂಡ್ ಫ್ಯಾನ್ ತೋರಿಸ್ತೀನಿ. ಇಲ್ಲಿ ನೋಡಿ, ವಿಂಡ್ ಫ್ಯಾನ್, ವಿಂಡ್ ಮಿಲ್. ಜೊತೆಗೆ ಜೋಳ ಬೆಳಿತಾರೆ, ಜೋಳ. ಆಮೇಲೆ ನಮ್ಮ ಕೃತಿಯವರು ಅವರಷ್ಟೇ ಈರುಳ್ಳಿ, ಜೋಳ, ಕಡಲೆ. ಸೊ ಈಗ ಸ್ವಲ್ಪ ತೆಂಗು ಹಾಕಿದ್ದಾರೆ ಒಂದು ಸ್ವಲ್ಪ ಎಕರೆಗೆ, ಮನೆ ಹತ್ರನೇ ಸುತ್ತ. ಟೊಮೊಟೊನು ಒಂದ್ಸತಿ ಬೆಳೆದಿದ್ರಂತೆ, ಅಷ್ಟು ಬಂದಿಲ್ಲ ಅಂತ ಅಂದು ಬಿಟ್ಟು ಈಗ ಬರೀ ಈರುಳ್ಳಿ ಮತ್ತೆ ಕಡಲೆ ಮತ್ತೆ ಇದು ಜೋಳ, ಕಾರ್ನ್, ನಾವೇನು ಬೇಬಿ ಕಾರ್ನ್ ಅಂತೀವಲ್ಲ, ಕಾರ್ನ್ ಅದು ಬೆಳೀತಾರೆ. ಊರಿಗೆ ಹತ್ರ ಬರ್ತಾ ಮಳೆ ಹನಿ ಶುರು ಆಯಿತು. ಹೇಳ್ತಾ ಇದ್ದೆ ನೆನ್ನೆಲ್ಲ ಮಳೆ ಬಂದಿದೆ ಅಂತ. ಏನು ಅಂದ್ರೆ ಅವ್ರ ಮನೆ ಇರೋದು ಹೊಲದಲ್ಲಿ, ಹಾಗಾಗಿ ಊರಿಂದ ಏನೋ ಸ್ವಲ್ಪ ಮುಂದೆ ಹೋಗ್ಬೇಕು. ಇವರು ಊರ್ ತಂಗ ಮಾತ್ರ ರೋಡ್ಗೆ ತಾರ್ ಹಾಕವ್ರೆ. ಸೊ ಅಲ್ಲಿಂದ ಮುಂದೆ ಫುಲ್ಲು ಮಣ್ ರೋಡೇನೆ. ಸೊ ಮಣ್ ರೋಡ್ ಹೇಗಿದೆ ಅಂತ ನೋಡೋಣ. ಒಂದು ಮಳೆ ಬಂದಿದೆ, ಸೊ ರೋಡ್ ಹಾಳಾಗಿದೆ ಅಂತ ನೋಡೋಣ. ಮುಂದೆ ಗೊತ್ತಾಗ. ಒಂದು ಕುರಿ ಹಿಂಡು ಬರ್ತಾ ಇದೆ. ಇದು ಅವ್ರ ಊರು. ಇದೇನು ಕಾಣಿಸ್ತಾ ಇದೆ, ಇದು ಅವ್ರ ಊರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅಣ್ಣ ಪೈಪ್ ಹಾಕೊಂಡು ಕಾರ್ ತೊಳಿತಾವ್ರೆ. ಮಳೆ ಬರ್ತಾಯ್ತು ಕಣಣ್ಣ. ಮುಂದೆ ಅವ್ರ ಊರ್ ಎಂಟ್ರೆನ್ಸ್, ಇಲ್ಲಿ ತನಕ ಸಿಮೆಂಟ್ ರೋಡ್. ಇಲ್ಲಾದ್ಮೇಲೆ ಇಲ್ಲಿಂದ ಸಿಮೆಂಟ್ ರೋಡ್ ಇಲ್ಲ, ಇಲ್ಲಿಂದ ಮಣ್ ರೋಡ್. ಸ್ವಲ್ಪ ಮುಂದೆ ಹೋಗೋಣ ಇರಿ. ಸ್ಟಾರ್ಟಿಂಗ್ ವೆಲ್ಕಮ್ಮೇ ನೀರು ಸ್ವಲ್ಪ ಕೆಸರಾಗಿದ್ದು. ಬೆಂಗಳೂರು ಆದ್ಮೇಲೆ ಪಕ್ಕ ವಾಶ್ ಮಾಡಿಸ್ಲೇಬೇಕು. ಸೊ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಅದು ಸ್ವಲ್ಪ ನೀರು ಜಾಸ್ತಿ ಅಂತ ಇದ್ರಿಂದ ಎರೆ ಮಣ್ಣಲ್ವಾ, ಕಪ್ಪು ಮಣ್ಣು, ಹಾಗಾಗಿ ಅದೊಂದು ಸ್ವಲ್ಪ ಬೇಗ ಇಟ್ಕೊಳ್ಳುತ್ತೆ ಟೈರ್ಗೆ. ಈರುಳ್ಳೆಲ್ಲ ಕಟಾವು ಮಾಡಿದ್ದಾರೆ, ಚೀಲಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ. ಗಿಡ ಗಂಟೆಗಳು ಜಾಸ್ತಿ ಬೆಳ್ಕೊಬಿಟ್ಟಿದ್ದಾವೆ ರೋಡ್ಗೆನೆ, ಕಟ್ ಮಾಡಿಲ್ಲ ಅನ್ಸುತ್ತೆ ಅವರು. ಫಾರೆಸ್ಟ್ ಒಳಗೆ ಹೋದಂಗೆ ಅನಿಸ್ತಾ ಇದೆ ಅಲ್ವಾ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹಂಗೆ ಇರುತ್ತೆ. ಮುಂದೆ ಹೋಗ್ತಾ ಹೊಲ ಕಾಣಿಸುತ್ತೆ ನೋಡಿ. ಇವಾಗ ಈಗ ಹೊಲ ಕಾಣಿಸ್ತಾ ನೋಡಿ. ಬಂದು ನೀರು ನಿಂತಿದೆ ಎಲ್ಲ ಕಡೆ.
ಆಪ್ಷನ್ ಇಲ್ಲ, ಇಳಿಸ್ಲೇಬೇಕು. ಇಳಿಸಾಯ್ತು, ಓಕೆ. ಇನ್ನೇನು ಮಾಡೋದು, ಬೆಂಗಳೂರಿಗೆ ಹೋದ್ಮೇಲೆ ವಾಶ್ ಮಾಡಿಸೋಣ ನೀಟಾಗಿ, ಇಲ್ಲ ನಾವೇ ವಾಶ್ ಮಾಡೋಣ. ಊರುಗಳ ಕಡೆ ಬಂದಾಗ ಅದು ಕಾಮನ್. ತೊಗರಿ ಹಾಕಿದ್ದಾರೆ ನೋಡಿ, ಇದೆಲ್ಲ ತೊಗರಿ. ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಅವ್ರ ಮನೆ. ನಮ್ಮ ಮಮ್ಮಿ ಕಾಯ್ತಾ ಇರ್ತಾನೋ, ಜೋಲಿಯಲ್ಲಿ ಕುತ್ಕೊಂಡು ಜೋಲಿ ಆಡ್ತಾಳೆ, ನೋಡ್ತಿರ್ತಾಳೆ ಅಲ್ಲಿಂದಾನೆ ಕಾರ್ ಬರ್ತಾ ಇದೆ ಅಂತ. ಕಳ್ಳಿ ಇದೇ ಕೃತಿ ಮನೆ. ನಾನು ಹೇಳಿಲ್ವಾ ಕಳ್ಳಿ ಅಲ್ಲೇ ಕೂತಿರ್ತಾಳೆ, ಅಲ್ಲೇ ಕೂತಿಯಾಳೆ. ಒಂದು ನಿಮಿಷ ತಿರ್ಗ್ಸೋಣ ಇಲ್ಲಿ. ಅಲ್ಲಿ ನೋಡಿ ಕಳ್ಳಿ ಟೈಮ್ ಪಾಸ್ ಮಾಡ್ತಾಳೆ ಲೀವ್ ಹಾಕಿ. ಇದೆ ಅವ್ರ ಮನೆ, ಅವ್ರ ಅಮ್ಮ ಮಗಳು ಕಾಯ್ತವ್ರ. ಸರಿ, ಇಳಿದ್ಬಿಟ್ಟು ಆಮೇಲೆ ಮಾಡಿ ತೋರಿಸ್ತೀನಿ ರೀ ಅವ್ರ ಮನೆ ಸುತ್ತ ಏನೇನಿದೆ ಅಂತ. ನೋಡಿ ಹಿಂಗೆ ಬಂದಿದ್ದು ನಾನು. ಈ ರೋಡಲ್ಲಿ ಬಂದು ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಗಾಡಿನ. ಸ್ಟೇರ್ಸ್ ಮಾಡಿ ಮೇಲೆ ಬಂದಿದೆ. ಸೊ ನಿಮಗೆ ಸುತ್ತ ವ್ಯೂ ತೋರಿಸೋಣ ಅಂತ. ಇದೆಲ್ಲ ಕೃತಿಯವ್ರ ಹೊಲ ಅಲ್ಲ, ಇದ್ರಲ್ಲಿ ಒಂದು ಸ್ವಲ್ಪ ಮಾತ್ರ ಅವ್ರ ಹೊಲ. ಆಮೇಲೆ ನೋಡಿ ಇವು ಜಮೀನ್ದಾರ ಅನ್ಕೊಬಿಟ್ಟಿರ, ಅಷ್ಟೊಂದಿಲ್ಲ. ನೋಡಿ ಇಲ್ಲಿ ಏನು ಅಡಿಕೆ ಹಾಕಿದಾರಲ್ಲ, ಅಲ್ಲಿ ದೂರದಲ್ಲಿ ಪಂಪ್ ಸೆಟ್ ಇಟ್ಟಿದ್ದಾರೆ ನೋಡಿ. ಪಂಪ್ ಸೆಟ್ ಡೆಡ್ ಲ್ಯಾಂಡ್ ಅವ್ರದ್ದು, ಅವ್ರ ಹೊಲ ಅಲ್ಲಿ ತನಕ ಇರೋದು. ಸೊ ಇಲ್ಲಿ ಮಧ್ಯದಲ್ಲಿ ಏನು ಗಿಡ ಹಾಕಿದ್ರೆ ಇದಲ್ಲ. ಸೊ ಆ ಗಿಡದಿಂದ ಈ ಕಡೆ ಏನು ಲೈನ್ ಇದೆ ಅದಿಷ್ಟು ಇವ್ರ ಜಾಗ. ಇಲ್ಲಿ ನೋಡಿ ಅಡಿಕೆ ಹಾಕಿದ್ದಾರೆ. ಟ್ರೈನ್ ಹೋಗ್ತಾ ಇಲ್ಲ, ರೈಲ್ವೆ ಸ್ಟೇಷನ್ ಕಾಣಿಸಿದೆ. ಟ್ರೈನ್ ಕಾಣಿಸೋದಲ್ಲ ಗೊತ್ತಿಲ್ಲ, ನೋಡೋಣ. ಸೊ ಇದಿಷ್ಟು ಏನು ಅಡಿಕೆ ಹಾಕಿದ್ದಾರೆ. ಅಲ್ಲಿ ತನಕ ಇದೆಲ್ಲ ಕೃತಿಯವ್ರ ಜಾಗ. ಇಲ್ಲಿ ನೋಡಿ ನೇರಳೆನ ಮರ ಬೆಳೆಸ್ಯಾರೆ ಚೆನ್ನಾಗಿ. ಸ್ವಲ್ಪ ಕಮ್ಮಿ ಮಾಡ್ತೀನಿ. ನೇರಳೆಹಣ್ಣು ಮರ, ನುಗ್ಗೆಕಾಯಿ ಮರ ನೋಡಿ, ಬಾಳೆ ಮರ. ಇದು ಏನು ಮರ ಅಮ್ಮ? ಇದು ಎರಳಿಕಾಯಿ ಮರ. ಆ ಕಡೆ ಹೋಗೋಣ ಬನ್ನಿ. ಏನದು ಬೆಟ್ಟದ ನೆಲ್ಲಿಕಾಯಿ ಮರ ತೋರಿಸ್ತೀನಿ. ಇವು ನೋಡಿ ಏನು ಸಖತ್ತಾಗಿದೆ. ಅಲ್ಲಿ ನೋಡಿ ಝೂಮ್ ಮಾಡ್ತೀನಿ ನೋಡಿ, ದೂರದಲ್ಲಿ ಟ್ರೈನ್ ಹೋಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಈ ಕಡೆ ಒಂದು. ಸೊ ಇದು ಬ್ಯಾಂಗ್ಳೂರ್ ರೂಟ್ ಬಂದರೆ ಇಲ್ಲೇ ಸ್ಟಾಪು. ಇದರಿಂದ ಹೊಸಪೇಟೆ ಎಲ್ಲಿಗೆ ಹೋಗುತ್ತಮ್ಮ? ಬಳ್ಳಾರಿ ಹೊಸಪೇಟೆ ರೂಟ್ ಇದು. ಸೊ ಒಟ್ಟ ಇದಲ್ಲ, ಅಲ್ಲಿ ಹೋಯ್ತು ನೋಡಿ. ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ರೀ. ಆ ದೂರದಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ, ಆ ಟ್ಯಾಂಕ್ ಇಟ್ಟಿರೋ ಥರ, ಅದೇ ರೈಲ್ವೆ ಸ್ಟೇಷನ್ನು ನೋಡಿ. ಇದೇ ರೈಲ್ವೆ ಸ್ಟೇಷನ್. ಒಂದ್ಸತಿ ನಾನು ಕೃತಿ ಹೋಗಿದ್ವಿ ಗಾಡಿಯಲ್ಲಿ. ಯಾಕಂದರೆ ಈಗ ಮಳೆ ಬಂದಿರೋದ್ರಿಂದ ರೋಡು ಸ್ವಲ್ಪ ಜಾಸ್ತಿ ತೋರಿಸೋದಲ್ಲ ವಿಡಿಯೋಲ್ಲಿ ಬರ್ತಾ, ಜಾಸ್ತಿ ಹಾಳಾಗಿದೆ, ಗಾಡಿ ಹೋಗಲ್ಲ ಅಲ್ಲಿ ತನಕ. ಇಲ್ಲಿ ನೋಡಿ. ಸೊ ಇದು ಅವ್ರ ಮನೆ ಹಿಂದ್ಗಡೆ ನೋಡಿ. ಇದು ನೇರಳೆಹಣ್ಣು ಮರ ಇದೆ. ಬೆಟ್ಟದ ನೆಲ್ಲಿಕಾಯಿ ಗಿಡ. ಎಷ್ಟೊಂದ್ಸತಿ ಇಲ್ಲಿ ನೆಲ್ಲಿಕಾಯಿ ಎಲ್ಲ, ನೆಲ್ಲಿಕಾಯಿ ಇದೆ ನೋಡಿ, ತೋರಿಸ್ತೀನಿ ರೀ. ಒಂದ ಎರಡ ಎಷ್ಟು ಬೇಕು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಎಷ್ಟೊಂದು ಬಿಟ್ಟಿದೆ, ಹಣ್ಣಾಗಿದೆ. ಖಾಲಿ ಹೋಟೆಲ್ ತಿಂದರೆ ಒಳ್ಳೇದು ಅಂತಾರೆ. ನಾವಂತೂ ಸಣ್ಣಗಾಯ್ತಾ ಇಲ್ಲ, ಇನ್ನೇನು ತಿಂತೀವಿ ಅನ್ನೋ ಗೊತ್ತಿಲ್ಲ. ಸೊ ಮಾಡಿ ಮೇಲೆಲ್ಲ ಪೈಪ್ಗಳೆಲ್ಲ ಹಾಕಿದ್ದಾರೆ. ಸೊ ಹೊಲದ ಕೆಲಸಕ್ಕೆ ಏನಕ್ಕೆ ಯೂಸ್ ಆಗುತ್ತಮ್ಮ ಇದು? ಪೈಪ್ಲೈನ್ ಏನಕ್ಕೆ? ಡ್ರಿಪ್ ಇರಿಗೇಷನ್, ಅದಕ್ಕೆ ಯೂಸ್ ಆಗುತ್ತೆ ಅಂತ. ತೆಂಗಿನ ಮರಗಳು. ನೋಡಿ ಇದು ಬುಡದಲ್ಲೇ ಕಾಯಿ ಬಿಟ್ಟಿದೆ ಅಂತ ಕೃತಿ ಹೇಳು. ಕೆಳಗೋದು ಕಾಣಿಸುತ್ತೆ, ಮೇಲ್ಗಡೆ ನೋಡಿ. ಇದು ಹೈಬ್ರಿಡ್ ಮರ. ಎಷ್ಟು ಚೆನ್ನಾಗದ ಮೇಲೆ ಟವಲ್ ಒಣಗಿ ಹಾಕವ್ರೆ. ಹೆಂಗೆಲ್ಲ ರಿಸೋರ್ಸ್ನ ಯುಟಿಲೈಸ್ ಮಾಡ್ಕೋಬೋದು ಅಂತ ಇವ್ರು ನೋಡಿ ಕಲಿಬೇಕು. ಗಿರಿ ಸುಗಂಧರಾಜ ಗಿಡ ತೋರಿಸ್ತೀನಿ. ಅಲ್ಲಿ ನೋಡಿ, ಆ ದೂರದಲ್ಲಿ ಏನಿದೆ ಅದೇ ಸುಗಂಧರಾಜ ಗಿಡ. ಇವ್ರು ಹಾಕಿರೋ ಸುಗಂಧರಾಜ ಅಂದರೆ ನಾವು ಮದುವೆ ಹಾರ ಮಾಡ್ತೀವಲ್ಲ, ಆ ಹೂವು ಬಿಡುತ್ತಲ್ವ, ಆ ಹೂವು ಬಿಡುತ್ತೆ ಇದರಲ್ಲಿ.
ಬರ್ತವೆ. ಅಲ್ಲೇನು ಬಿಸಿಲು ಥರ ಕಾಣಿಸ್ತಾ ಇದೆ ದೂರದಲ್ಲಿ, ಆ ರೂಟಲ್ಲೇ ನಾನು ಬಂದಿದ್ದು. ಅದು ಹಿರಿಯೂರು ರೂಟು ನೋಡಿ, ಅಲ್ಲಿ ಆ ಕಡೆ ಬಿಸಿಲಿದೆ, ನಮ್ಮ ಬೆಂಗಳೂರು ಸೈಡ್ ಅನಿಸುತ್ತೆ. ಈ ಕಡೆ ಫುಲ್ ಮೋಡ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಇದೇ ವ್ಯೂ. ವಿಂಡ್ ಮಿಲ್ ಫ್ಯಾನ್ಸ್. ಹಸಿರು ಹಸಿರು ಹಸಿರೇ ನಮ್ಮ ಉಸಿರು. ಸೈಲೆಂಟಾಗಿದ್ದರೆ ಇಲ್ಲಿ ಪಕ್ಷಿಗಳದ್ದು ಚಿಲಿಪಿಲಿ ಶಬ್ದ ಕೇಳಿಸುತ್ತೆ. ಹೇರಿ ಒಂದು ನಿಮಿಷ ಮ್ಯೂಟ್ ಮಾಡ್ತೀನಿ, ನಾನು ಮಾತಾಡೋದು ಕೇಳಿಸ್ಕೊಳ್ಳಿ. ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಡಿಸ್ಪ್ಲೇ ಬ್ರೈಟ್ನೆಸ್ಸು ಕಮ್ಮಿ ಆಯಿತು. ಓಕೆ, ಮಳೆ ಸ್ಟಾರ್ಟ್ ಆಯಿತು. ಮಲೆನಾಡು ಫೀಲಿಂಗ್ ಬರುತ್ತೆ ನೋಡಿ, ಏನು ಸಕತ್ತಾಗಿ ಗೊತ್ತಾಯಿದೆ. ಜೋರಾಯಿತು. ಹಾಂ, ಏನು ಸ್ಟಾರ್ಟ್ ಆಯಿತು. ಆ ಕಡೆ ಮಾತ್ರ ಇಲ್ಲಿ ಮೂವಿಂಗ್ ಕ್ಲೌಡ್ಸ್ ನೋಡಿ, ಮೋಡ ಮೂವ್ ಆದಂಗೆ ಮಳೆ ಹನಿ ಬರ್ತಾ ಇದೆ. ಆ ಕಡೆ ದೂರದಲ್ಲಿ ಮಳೆ ಬರ್ತಾ ಇದೆ. ಅದು ಕೇಳ್ತಾ ಇದೀನಿ, ಬಾರಮ್ಮ ಇಲ್ಲಿ ಏನೇನು ಮಾಡಿದೆ 2-3 ದಿನದಿಂದ ಇಲ್ಲೇ ಇದ್ದಲ್ಲ ಹೇಳು ಅಂದರೆ, ನಾನು ಹೇಳಲ್ಲ ಅಂತ ಓಡೋಗ್ತೀವಿ ನೋಡಿ. ನೋಡಿ ಏ ನೋಡಿ ಬಚ್ಚಿಡ್ಕೊಂಡು ಎ ಬಿ ಅಂದ್ಕೊಂಡು. ಓಕೆ, ಇವತ್ತು ಪ್ರೋಗ್ರಾಮ್ ಇನ್ನೇನು ಬೆಳಗ್ಗೆಯಿಂದ ಬಂದು ಇಲ್ಲೇ ಇದ್ದೀನಿ. ಸೊ ಒಂದು 3 ಗಂಟೆ ಹಂಗೆ ದಾವಣಗೆರೆಗೆ ಹೋಗೋಣ ಅಂದ್ಕೊಂಡೆ, ಸ್ವಲ್ಪ ಜೋಳದ ರೊಟ್ಟಿ ತೊಗೊಬರೋಣ ಅಂತ. ಹೋಗಿ ದಾವಣಗೆರೆಗೆ ಹೋಗಿ ರೊಟ್ಟಿ ತೊಗೊಂಡು ಅಲ್ಲಿಂದ ವಾಪಸ್ ಬಂದು ನಾಳೆ ಗಂಟು ಮುಟ್ಟೆ ಕಟ್ಕೊಂಡು ಅಮ್ಮಿನ ಕರ್ಕೊಂಡು ಕಾಲಲ್ಲಿ ಎತ್ತಾಕೊಂಡು ಸೀದಾ ಬೆಂಗಳೂರು ಕಡೆಗೆ ಹೋಗ್ತಾ ಇರೋದು. ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಸುತ್ತ ಹಸಿರು. ಸಿಗವ ಸಾಯಂಕಾಲ. ಶುಭ ದಿನ ಎಲ್ಲರಿಗೂ. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಬಂದು ನಿದ್ದೆ ಮಾಡಿ 1-2 ಅವರು. ಸೊ ಈಗ ಎದ್ದು ಚಳ್ಳಕೆರೆ ಕಡೆ ಹೊರಟಿದ್ದೀವಿ. ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ, ಈವ್ನಿಂಗ್ ವಾಕ್ ಥರ ಕಾರಲ್ಲಿ. ಏನು ಕಾಣ್ತಾ ಇದೆಯೋ ಗೊತ್ತಿಲ್ಲ ನಿಮ್ಗೆ ಸರಿಯಾಗಿ. ಬೆಳಕು ಎದುರುಗಡೆಯಿಂದ ಚಳ್ಳಕೆರೆ ಹತ್ರ ಬಂದಾಗ ಚಳ್ಳಕೆರೆ ತೋರಿಸ್ತೀನಿ. ಇದೇ ನೋಡಿ ಚಳ್ಳಕೆರೆ ಸಿಟಿ. ಈಗ ನಾವು ಈ ಕಡೆಯಿಂದ ಎಂಟ್ರ್ ಆದ್ವಿ. ಮಳೆ ಬಂದಿದೆ ಸಖತ್ತಾಗಿ, ಇಲ್ಲಿ ಮಳೆ ಬಂದು ನಿಂತಿದೆ. ಚಳ್ಳಕೆರೆ ಏನು ಖುಷಿ ಆಗುತ್ತೆ. ನಾನು ಮದುವೆ ಆದಮೇಲೆ ಈ ಕಡೆ ಚಳ್ಳಕೆರೆ ಕಡೆ ಬಂದಿದ್ದು, ಅದಕ್ಕಿಂತ ಮುಂಚೆ ಅಷ್ಟೇನು ಗೊತ್ತಿರಲಿಲ್ಲ ನನಗೆ. ಚಳ್ಳಕೆರೆ ಅಲ್ಲಿ ಇದೇನಮ್ಮ, ಇದೇನು ಫೇಮಸ್ ಇಲ್ಲಿ? ಆಯಿಲ್ ಮಿಲ್ಲು, ರೈಸ್ ಮಿಲ್ಲ. ಆಯಿಲ್ ಮಿಲ್ಲು, ರೈಸ್ ಮಿಲ್ಲು. ಬಟ್ ನನಗೆ ಚಳ್ಳಕೆರೆಯಲ್ಲಿ ಇಷ್ಟ ಆಗಿದ್ದು ಅಂದರೆ ಇದು ಅಗಲವಾದ ರೋಡ್ಗಳು ಸಾಕಾದಾಗಿದೆ. ತುಂಬ ಅಗಲವಾದ ರೋಡು ಇಲ್ಲಿ. ಆಮೇಲೆ ಮನೆಗಳು ಏನು ಕಾಣ್ತಾ ಇಲ್ಲ ನಿಮಗೆ. ಆ್ಯಕ್ಚುಲಿ ಬೆಳಗ್ಗೆ ಬಂದಿರೋ ತೋರಿಸಿ ಒಂದಕ್ಕಿಂತ ಒಂದು ನೋಡಿ, ಸೈಡಲ್ಲಿ ನೋಡೋ ಕಾಣಿಸು, ಒಂದಕ್ಕಿಂತ ಒಂದು ಮನೆ ಸಕ್ಕದಾಗಿದೆ. ಸೊ ನಂಗೆ ಇಲ್ಲಿ ಬಂದಾಗೆಲ್ಲ ಖುಷಿಯಾಗ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ ನೋಡಿ. ಆ ಕಡೆ ಕಾಣಿಸು, ಕತ್ತಲ್ಲಿ ಏನು ಕಾಣಿಸಲ್ಲ, ಎಲ್ಲ ವಾಕಿಂಗ್ ಮಾಡ್ತಾರೆ. ಒಂದಕ್ಕಿಂತ ಒಂದು ಮನೆ ತುಂಬ ಚೆನ್ನಾಗಿದೆ ಇಲ್ಲಿ. ಒಟ್ಟಾರೆ ಇದು ಈ ಕಡೆ ದುರ್ಗದಿಂದ ಬರೋ ಕಡೆ ಸ್ವಲ್ಪ ಐ ಥಿಂಕ್ ಪ್ಲಾನ್ಡ್ ಲೇಔಟ್ ತರ ಮಾಡಿದ್ದಾರೆ. ಸೊ ಹಾಗಾಗಿ ಅಗಲವಾಗಿದೆ. ನಾವು ಹಿರಿಯೂರಿಂದ ಒಂದು ಡಿವಿಯೇಷನ್ ತೋರಿಸಿದ್ನಲ್ಲ, ಆ ರೂಟಲ್ಲಿ ಬಂದ್ರೆ ಅದು ಸ್ವಲ್ಪ ರೋಡ್ ಅಷ್ಟು ದೊಡ್ಡದಾಗಿಲ್ಲ. ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದು ಅದೇನು ಬಳ್ಳಾರಿಗೆ ಜಾಯ್ನ್ ಆಗುತ್ತೆ ಅದು. ಬಟ್ ದುರ್ಗದಿಂದ ಬಂದು ಈ ಕಡೆ ಎಂಟರ್ ಆಗೋದು ಮಾತ್ರ ರೋಡ್ಸ್ ತುಂಬಾ ಚೆನ್ನಾಗಿದೆ. ಇದೇ ಚಳ್ಳಕೆರೆ ಸಿಟಿ, ಚಳ್ಳಕೆರೆ. ನಾವಿವಾಗ ಆಯಿಲ್ ಮಿಲ್ ಹತ್ರ ಹೋಗ್ತಾ ಇದೀವಿ. ಏನಮ್ಮ, ಕಡಲೆಕಾಯಿ ಎಣ್ಣೆನಾ? ಕಡಲೆಕಾಯಿ ಎಣ್ಣೆ ಗಾಣದಲ್ಲಿ ತಗೊಳ್ಳೋದಕ್ಕೆ. ಈಗ ನಾವು 1 ವರ್ಷದಿಂದ ಅದೇ ಯೂಸ್ ಮಾಡ್ತಾ ಇರೋದು ಮನೇಲಿ. ಸೊ ಅವಾಗ ಇವಾಗ ಬಂದಾಗ ಒಂದೊಂದು 10 ಲೀಟ್ರದ್ದು ಒಂದು ಕ್ಯಾನ್ ತಗೊಂಡು ಹೋಗ್ತೀವಿ. ಒಂದು 5-6 ಮಂತ್ಸ್ ಬರುತ್ತೆ. ಮತ್ತೆ ಇವಾಗ ಯಾವಾಗ ಅದೇ ಕಡೆ ಬಂದಾಗ ಮತ್ತೆ ತಗೊಂಡು ಹೋಗೋದು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ನಾವು ಮನೆ ಕಡೆ ಹೊರಟಿದ್ದೀವಿ. ಬಾಲೇನಹಳ್ಳಿ ಕಡೆಗೆ ಬಂದ್ವಿ. ಅದು ಸ್ವಲ್ಪ ಗಲ್ಲಿ ರೋಡು, ಸೊ ಹಾಗಾಗಿ ಅಲ್ಲೇನು ವಿಡಿಯೋ ಮಾಡಲಿಲ್ಲ. ಬಂದು ನಿಲ್ಲಿಸಿ ಎಣ್ಣೆ ಎಲ್ಲ ತಗೊಂಡು, ಮಳೆ ಬೇರೆ ಬಂದಿದ್ದ, ಪಾರ್ಕಿಂಗ್ ಎಲ್ಲ ದೂರ ಸಿಕ್ಕಿತ್ತು, ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಿದ್ವಿ.
ಹೋಗಿ ಎಲ್ಲ ತಗೊಬಂದು ಇವಾಗ ಹೊರಟಿದೆ. ಮನೆಗೆ ಏನೇನು ಸಾಮಾನು ಬೇಕು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಮನೆ ಕಡೆ ಹೊರಟಿದ್ದೀವಿ, ಬಾಲೆನಹಳ್ಳಿ ಕಡೆ. ಹೇಗಿದೆ ನೋಡಿ, ಅಗಲವಾದ ರಸ್ತೆ. ಸೊ ಮಳೆ ಬಂದು ನಿಂತಿರೋದ್ರೆ ಎಲ್ಲ ಕಡೆ ಸ್ವಲ್ಪ ನೀರು ನಿಂತಿದೆ. ಅದು ಬಿಟ್ರೆ ಇನ್ನೆಲ್ಲ ದೊಡ್ಡ ದೊಡ್ಡ ಮನೆಗಳು. ನಮ್ಮ ನೈಟ್ ಡ್ರೈವ್ ನೋಡಿ ಹೆಂಗಿರುತ್ತೆ ಅಂತ. ಹಳ್ಳಿ ರೋಡ್ಗಳು, ಎದುರುಗಡೆಯಿಂದ ಗಾಡಿಗಳು, ಇದೇ ನೈಟ್ ಡ್ರೈವ್. ಬಂದ ವಾಪಸ್ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಹೊಲದೊಳಗಡೆ ಹೋಗ್ತಾ ಇದ್ದೀವಿ ಅವರ ಪೆಂಟ್ ಹೌಸ್ಗೆ. ಮಳೆ ಬಂದು ರೋಡ್ ಫುಲ್ ಇದೆ. ತಾರ ಯಾವಾಗ ಹಾಕ್ತಾರಮ್ಮ ನಿಮ್ಮ ರೋಡ್ಗೆ? ಏನಾದ್ರು ಹಾಕ್ತಾರ? ಏನಾಗ್ತಾರಪ್ಪ ಗೊತ್ತಾಗಿಲ್ಲ. 4 ವರ್ಷದಿಂದ ಓಡಾಡ್ತಾ ಇದ್ದೆ ನಾನು. ತಾರ ಹಾಕ್ತಾರೆ ಅಂತಾರೆ, ತಾರೆ ಹಾಕಿಲ್ಲ. ಅಲ್ಲಿ ತನಕ ಸಿಮೆಂಟ್ ರೋಡ್ ಮಾಡವ್ರೆ. ಸೊ ಇವರು ಮನೆ ತನಕ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಫೈನಲಿ ಮನೆ ರೀಚ್ ಆದ್ವಿ. ಇವ್ರ ಮನೆ, ನಮ್ದಲ್ಲ ಇವ್ರದೇ ಮನೆ. ನಮ್ಮ ಮನೆ.